ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ. ದಲಿತರ ಬದುಕಿನಲ್ಲಿ ಸ್ವಾಭಿಮಾನದ ಕೆಚ್ಚು ತುಂಬಿದ ಮಹಾನ್ ಚೇತನ ಬಾಬಾ ಸಾಹೇಬರು. ಪುರೋಹಿತಶಾಹಿಯ ಕ್ರೌರ್ಯ ಮತ್ತು ಶೋಷಣೆಗೆ ಒಳಗಾಗಿದ್ದ ಜನರ ಬದುಕಿನ ಬೆಳಕಾಗಿದ್ದ ಸೂರ್ಯ ಅಸ್ತಂಗತವಾದ ದಿನ ಡಿಸೆಂಬರ್ 6. ಕೇಸರೀಕರಣದ ಗುಂಗಿನಲ್ಲಿರುವ ಮೂಲಭೂತವಾದಿ ಧೂರ್ತರು ಇದೇ ದಿನವನ್ನು ಬಾಬರಿ ಮಸೀದಿಯ ಧ್ವಂಸಕ್ಕಾಗಿ ಆಯ್ಕೆ ಮಾಡಿಕೊಂಡರು. ಆ ಮೂಲಕ ಸಮರಸದ ನಾಡಿನಲ್ಲಿ ಕೋಮು ವಿದ್ವೇಷದ ಬೆಂಕಿಯನ್ನು ಹಚ್ಚಿದರು. 2014 ಡಿಸೆಂಬರ್ 6 ಬೆಳಗಾವಿಯಲ್ಲಿ ಪ್ರಜ್ವಲಿಸಿದ ವೈಚಾರಿಕತೆಯ ಕಿಡಿ. ಬೆಳಗಾವಿ ನಗರದ ಸದಾಶಿವನಗರದ ರುದ್ರಭೂಮಿ ಮೂಢನಂಬಿಕೆಗಳ ವಿರುದ್ಧ ವೈಚಾರಿಕ ಕ್ರಾಂತಿಗೆ ಸಾಕ್ಷಿಯಾಯಿತು. ದಗದಗನೆ ಉರಿಯುತ್ತಿದ್ದ ಚಿತೆಗಳ ಬೆಂಕಿ, ಹಾಡುಗಳ ಧ್ವನಿ, ವೈಚಾರಿಕ ಭಾಷಣಗಳು. ರುದ್ರಭೂಮಿಯಲ್ಲೇ ಅಡುಗೆ, ಅಲ್ಲೇ ಊಟ. ಈ ಚಾರಿತ್ರಿಕ ಘಟನೆ ಹೊಸ ಶಕೆಯೊಂದರ ಉದಯಕ್ಕೆ ನಾಂದಿ ಹಾಡಿತು. ಸದಾಶಿವನಗರದ ರುದ್ರಭೂಮಿಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ ಜನಸಾಗರ. ಬೆಳಗಾವಿ ನಗರಕ್ಕೆ ರಾಜ್ಯದ 4 ಮೂಲೆಗಳಿಂದ ಜಾಥಾದ ಮೂಲಕ ವೈಚಾರಿಕತೆಯ ಸಂದೇಶ ಸಾರುತ್ತಾ ಬಂದ ಕಲಾತಂಡಗಳು. ಜನಪರ ದಿಟ್ಟ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಈ ವಿನೂತನ ಕಾರ್ಯಕ್ರಮದ ಕೇಂದ್ರ ಬಿಂದು. ಮಾನವ ಬಂಧುತ್ವ ವೇದಿಕೆ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಜನಜಾಗೃತಿ ಕೇಂದ್ರಗಳು ಈ ವೈಚಾರಿಕ ಹಬ್ಬವನ್ನು ಸಂಘಟಿಸಿದ್ದವು. ರವಿ ನಾಯ್ಕರ್ ಅವರ ಸ್ವಾಗತ. ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕ ವಿಲ್ಫ್ರೆಡ್ ಡಿಸೋಜಾ ಅವರ ಪ್ರಾಸ್ತಾವಿಕ ಮಾತುಗಳ ಮೂಲಕ ರುದ್ರಭೂಮಿಯಲ್ಲಿ ವೈಚಾರಿಕ ಕಿಡಿ ಪ್ರಜ್ವಲಿಸಲಾರಂಭಿಸಿತು. ಜನಪರ ವಿಚಾರವಾದಿ ಸಚಿವರಾದಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ, ಬೆಂಬಲದಲ್ಲಿ ಕರ್ನಾಟಕದ ಮಾನವ ಬಂಧುತ್ವ ವೇದಿಕೆ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಈ ಸಂಘಟನೆಗಳು ಇವತ್ತು ಬೆಳಗಾವಿಯ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಇವತ್ತು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ. ಇದು ಐತಿಹಾಸಿಕ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಇಂಥ ಕಾರ್ಯಕ್ರಮ ಮಾಡೋದಕ್ಕೆ ಧೈರ್ಯ ಬೇಕು. ಮೌಢ್ಯಗಳನ್ನ ಇವತ್ತು ಕಾಯ ವಾಚ ಮಾನಸ ಆಚರಿಸ್ತಾ ನಮ್ಮ ಬದುಕನ್ನ ಹಾಳು ಮಾಡ್ಕೊಳ್ತಾ ಇರುವಂತ, ನಮ್ಮ ಬದುಕನ್ನ ನಾಶ ಮಾಡ್ಕೊಳ್ತಾ ಇರುವಂತ ನಮ್ಮ ಜನರನ್ನ ಎಚ್ಚರಿಸುವಂತ ನಿಟ್ಟಿನಲ್ಲಿ ಒಬ್ಬರು ಸಚಿವರು ಇಂದ ಒಂದು ದಿಟ್ಟ ನಿರ್ಧಾರ ತಗೊಂಡು ಜನರನ್ನ ಸೈದ್ಧಾಂತಿಕದ ನೆಲೆಯಲ್ಲಿ, ವಿಚಾರವಾದದ ನೆಲೆಯಲ್ಲಿ, ಮಾನವತಾವಾದದ ನೆಲೆಯಲ್ಲಿ ಕಟ್ಟುವಂತ, ಅವ್ರನ್ನ ಸಂಘಟಿಸುವಂತ ಒಂದು ಕಾಯಕಕ್ಕೆ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಶರಣರು, ನಿಡುಮಾಮಿಡಿ ಸಂಸ್ಥಾನದ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ, ಬೇಲೂರು ಮಠದ ನಿಜಗುಣಾನಂದ ಸ್ವಾಮೀಜಿ ಮುಂತಾದ ಶರಣರಲ್ಲದೆ ಎಡಪಂಥೀಯ ಚಿಂತಕರಾದ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಮುಂತಾದ ವಿಚಾರವಂತರು ಜನಸ್ತೋಮದ ಮನಸ್ಸಿನಲ್ಲಿ ವಿಚಾರಗಳ ಕಿಡಿ ಹೊತ್ತಿಸುವ ಕಾರ್ಯ ಮಾಡಿದರು. ಮೊದಲು ಮಾತನಾಡಿದವರು ಡಾಕ್ಟರ್ ಸಿದ್ದನಗೌಡ ಪಾಟೀಲರು. ಕರ್ನಾಟಕದಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಒಂದು ಸಣ್ಣ ಚಲನೆ ಈ ದೇಶದ ವಿಧಾನಸೌಧದಲ್ಲಿ, ಈ ದೇಶದ ಪಾರ್ಲಿಮೆಂಟಿನಲ್ಲಿ ಎಂತೆಂಥ ಕಾನೂನುಗಳು ಬರ್ತಾ ಇದ್ದಾವೆ. ಇನ್ನೂವರೆಗೆ ಗೆಳೆಯ ವಿಲ್ಫ್ರೆಡ್ ಡಿಸೋಜಾ ಹೇಳಿದ್ರು, ಈ ದೇಶದ ಪಾರ್ಲಿಮೆಂಟ್ನೊಳಗೆ ಗ್ಯಾಟ್ ಅಗ್ರಿಮೆಂಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಪಾರ್ಲಿಮೆಂಟ್ನಲ್ಲಿನೂ ಚರ್ಚೆ ಆಗದೇನೆ ಗ್ಯಾಟ್ ಅಗ್ರಿಮೆಂಟ್ಗೆ ಒಪ್ಪಿಗೆ ಸಿಗ್ತದೆ. ಹಾಗೇನೆ ಇವತ್ತು ಹಲವಾರು ಕಾನೂನುಗಳನ್ನು ತಿದ್ದುಪಡಿ ಮಾಡಕ್ಕೆ ಹೊರಟಿದ್ದಾರೆ. ಕಾರ್ಮಿಕ ಕಾನೂನುಗಳಾಗಿರ್ಬೋದು, ಭೂ ಸ್ವಾಧೀನ ಕಾನೂನುಗಳಾಗಿರ್ಬೋದು, ಇವೆಲ್ಲವೂ ವಿದೇಶಿ ಕಂಪನಿಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಾ ಇದ್ದಾರೆ. ಹಲವಾರು ಕರ್ನಾಟಕದ ಪ್ರಗತಿಪರ ಸ್ವಾಮೀಜಿಗಳು, ವಿಜ್ಞಾನದ ಕಾರ್ಯಕರ್ತರು, ವಿಜ್ಞಾನಿಗಳು, ಪ್ರಗತಿಪರ ಚಿಂತಕರು ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಒಂದು ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಮೂಢನಂಬಿಕೆಯನ್ನ ವಿರೋಧಿಸತಕ್ಕಂತ ಒಂದು ಕಾನೂನನ್ನ ತೆಗೆದುಕೊಂಡು ಬನ್ನಿ ಅಂತಕ್ಕಂಥ ಒಂದು ಚಳವಳಿಯನ್ನ ಮಾಡ್ತಾ ಇದ್ದಾರೆ. ಯಾವ ಸರ್ಕಾರಗಳು ಇದಕ್ಕೆ ಮಾನ್ಯತೆಯನ್ನು ಕೊಡ್ತಾ ಇಲ್ಲ. ಮೌಢ್ಯವನ್ನ ವಿರೋಧಿಸತಕ್ಕಂಥ ಒಂದು ಕಾನೂನು ತಮಗೆಲ್ಲ ಗೊತ್ತಿದೆ. ಪಕ್ಕದ ಮಹಾರಾಷ್ಟ್ರದಲ್ಲಿ
ಈ ತರದ ಒಂದು ಆಂದೋಲನವನ್ನ ಮಾಡ್ತಾ 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 ಆ ಆಂದೋಲನದ ರೂವಾರಿ ಮೌಢ್ಯ ಮನಸ್ಸುಗಳ ಹಲ್ಲಿಗೆ ಬಲಿಯಾಗಿ ಸತ್ತು ಹೋದರು. ಅವಾಗ ಮಹಾರಾಷ್ಟ್ರ ಸರ್ಕಾರ ಕಣ್ತೆಗೆದು ಒಂದು ಕಾನೂನನ್ನು ಮಾಡ್ತದೆ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಕಾನೂನನ್ನ ಅವತ್ತು ಮಾಡಿತು ಅಂತಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಅದೇ ಸರ್ಕಾರ ಯಾಕೆ ಇಂಥ ಒಂದು ಕಾನೂನನ್ನ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಮೌಢ್ಯಗಳನ್ನು ಪೋಷಿಸುತ್ತಿರುವ ಮತಾಂಧರಿಂದ ಜನರನ್ನು ವಿಮೋಚನೆಗೊಳಿಸುವ ಸಂದೇಶ ಈ ಸ್ಮಶಾನದಿಂದಲೇ ಹೊರಹೊಮ್ಮಲಿ ಎಂದು ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರು ಹೇಳಿದರು. ವೈಚಾರಿಕ ಭಾಷಣಗಳ ಜೊತೆಗೆ ಜಾಥಾ ಕಲಾವಿದರ ಹಾಡಿನ ಸದ್ದು ರುದ್ರಭೂಮಿಯಲ್ಲಿ ಮೊಳಗುತ್ತಲೇ ಇತ್ತು. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ನೂರು ಮನಸ್ಸಿನ ಕೋಟಿ ಕನಸಿನ ನೂರು ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವ ನೆಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಮನಸ್ಸ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ. ಸಭೆಯಲ್ಲಿ ಮಾತನಾಡಿದ ಮುರುಘಾ ಶರಣರು ಬುದ್ಧನ ಮಾನವೀಯತೆ, ಅಂಬೇಡ್ಕರ್ ಅವರ ವಿಚಾರವಂತಿಕೆ, ಬಸವಣ್ಣನವರ ವಿವೇಕದ ಮೂಲಕ ವೈಚಾರಿಕ ಚಿಂತನೆ ಮೂಡಿಸಬೇಕಿದೆ ಎಂದರು. 10 ವರ್ಷಗಳ ಹಿಂದೆ ದಾವಣಗೆರೆಯ ಒಂದು ಸ್ಮಶಾನದಲ್ಲಿ ಮಧ್ಯರಾತ್ರಿಯಲ್ಲಿ ಸ್ಮಶಾನದಲ್ಲಿ ಒಂದು ಕಾರ್ಯಕ್ರಮವನ್ನ ನಾವು ಮಾಡಿದ್ವಿ. ಯಾಕೆ ನಾವು ಅವತ್ತು ಸ್ಮಶಾನವನ್ನು ಆಯ್ಕೆ ಮಾಡಿಕೊಂಡ್ವಿ? ಸ್ಮಶಾನ ಅಂತಂದ್ರೆ ಜನರಲ್ಲಿ ಭೀತಿ ಇದೆ, ಮಕ್ಕಳಲ್ಲಿ ಎಲ್ಲಿಲ್ಲದ ಭಯ ಇದೆ. ಕಾರಣ ನಾವು ಅಮಾವಾಸ್ಯೆಯ ಆ ರಾತ್ರಿಯನ್ನ ಆಯ್ಕೆ ಮಾಡ್ಕೊಂಡ್ವಿ. ಮಧ್ಯರಾತ್ರಿ 12 ಗಂಟೆಗೆ ನಾವು ಸ್ಮಶಾನಕ್ಕೆ ಹೋದ್ವಿ. ಹೋಗ್ಬಿಟ್ಟು ಅಲ್ಲಿ ಒಂದು ಚಿಂತನೆಯನ್ನ, ಒಳ್ಳೆ ಉತ್ತಮವಾಗಿರುವಂತಹ ಚಿಂತನೆಯನ್ನ ನಾವು ಮಾಡಿದ್ವಿ. ನಾನು ಬರ್ತೀನಿ ಅಂತ ಒಂದತ್ರ ಏನು ಮಾನವನ ಆ ತಲೆಬುರುಡೆ, ಆ ಕೈಕಾಲು ಎಲ್ಲದನ್ನು ಇಟ್ಟಿದ್ರು. ಆ ಸಮಾಧಿ ಹತ್ರ ಅವುಗಳ ಹತ್ರ ನಾನು ಹೋದೆ. ಹೋಗ್ಬಿಟ್ಟು ಆ ತಲೆಬುರುಡೆಯನ್ನ ಎತ್ಕೊಂಡೆ, ಕೈಯಲ್ಲಿಟ್ಕೊಂಡೆ, ಕೈಯನ್ನ ಮುಟ್ಟಿದೆ, ಕಾಲನ್ನ ಮುಟ್ಟಿದೆ. ನನ್ನನ್ನು ಹಿಡ್ಕೊಂಡ್ಲಿಲ್ಲ, ಅವು ಏನೇನೋ ಮಾಡ್ಲಿಲ್ಲ. ಯಾಕೇನೋ ಮಾಡ್ಲಿಲ್ಲ? ಜೀವ ಇದ್ದವನೇ ಅಲ್ಲಿಂದ ಇಲ್ಲಿ ಬಾರಪ್ಪ ಅಂತಂದ್ರೆ ಎದ್ದು ಬರೋದಿಲ್ಲ ಅವನು. ಜೀವ ಇಲ್ದವರೆಲ್ಲ ಎದ್ದು ಬರಕ್ ಸಾಧ್ಯ ಇದೆಯೇ? ಇಂಥ ಒಂದು ನಿಗೂಢತೆಯನ್ನ ನಿವಾರಣೆ ಮಾಡಬೇಕು ಅಂತ ನಾವು ಸ್ಮಶಾನವನ್ನ ಆಯ್ಕೆ ಮಾಡ್ಕೊಂಡ್ವಿ. ಅಲ್ಲಿಗೆ 100 ಜನ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ನನಗಂತೂ ಏನೂ ಆಗಿಲ್ಲ, ಹೋಗಿ ಬಂದವರಿಗೂ ಏನೂ ಆಗಿಲ್ಲ, ಎಲ್ಲರೂ ಸುಖವಾಗಿನೇ ಇದ್ದಾರೆ. ಆದ್ರೆ ಯಾಕೆ ಸ್ಮಶಾನಕ್ಕೆ ಒಂದ್ ರೀತಿಯಾಗಿರುವಂತ ಹಿಂಜರಿಕೆ ಇದೆ, ಹೋಗ್ಬಾರ್ದು, ಹಾಗೆ ಹೀಗೆ. ಅದ್ರ ಸುತ್ತ ದೆವ್ವ, ಭೂತ, ಪೀಡೆ, ಪಿಶಾಚಿಗಳನ್ನ ಸೃಷ್ಟಿ ಮಾಡ್ಕೊಂಡಿದೀವಿ. ನನಗನ್ನಿಸ್ತಾ ಅವೆಲ್ಲ ಮಾನವ ರೂಪದಲ್ಲಿ ಇದಾವೆ ಹೊರತು ಭೂತ ಪ್ರೇತಗಳನ್ನ ಯಾವತ್ತಿಗೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಸ್ಮಶಾನದಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಇಂಥ 100 ಸತ್ಯಗಳನ್ನ, ಸಂದೇಶವನ್ನ ಜನಗಳಿಗೆ ಮುಟ್ಟಿಸುವಂತ ಒಂದು ಪ್ರಯತ್ನವನ್ನ ಅದು ಮಾಡ್ತಾ ಇದೆ ಅನ್ನುವಂತಹದ್ದು. ಕೇವಲ ಮಾತಿನ ಮೂಲಕ ಅಲ್ಲ, ಪ್ರಯೋಗಶೀಲತೆ ಇದ್ದಾಗ ಮಾತ್ರ ಮೌಢ್ಯಗಳ ನಿವಾರಣೆ ಸಾಧ್ಯ ಎನ್ನುವ ಶರಣರ ಮಾತು ಅರ್ಥಗರ್ಭಿತವಾಗಿತ್ತು.
ನಿಡುಮಾಮಿಡಿ ಮಠದ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಅವರದ್ದು ನೇರ ದಿಟ್ಟ ಮಾತುಗಳು. ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತರಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯದ ಪಿತಾಮಹ ಎಂದು ಅವರು ಮಾತು ಆರಂಭಿಸಿದರು. ಜಗತ್ತಿನಾದ್ಯಂತನೂ ಕೂಡ ಕೆಲವೇ ಬುದ್ಧಿವಂತ ವರ್ಗದ ಜನ ಬಹುಪಾಲು ಶ್ರಮಜೀವಿಗಳನ್ನ ನಿರಂತರವಾಗಿ ದಾಸ್ಯದಲ್ಲಿರಿಸಿ ಶೋಷಣೆ ಮಾಡಿಕೊಂಡು ಬಂದಿರತಕ್ಕಂಥ ಇತಿಹಾಸ ನಮ್ಗೆಲ್ಲರಿಗೂ ತಿಳಿದಿದೆ. ಹೆಸರು ಬೇರೆ ಬೇರೆ ಇರಬಹುದಷ್ಟೇನೆ, ಎಲ್ಲ ಕಾಲಕ್ಕೂ ಈ ಶೋಷಣೆ ನಡ್ಕೊಂಡು ಬಂದಿದೆ. ಮೊನ್ನೆ ತಮಿಳುನಾಡಿನಲ್ಲಿ ವಾಚ್ ಕಟ್ಕೊಂಡು ಬಂದಂತ ಹುಡುಗ, ಕಾಲೇಜಿನಲ್ಲಿ ದಲಿತ ಹುಡುಗ ಕೈನ ಕಟ್ ಮಾಡ್ತಾರೆ. ನಮ್ಗೆಲ್ಲ ಒಂದು ಕಡೆ ಏನಪ್ಪ ಇಷ್ಟು ಕ್ರೂರವಾಗಿದೆಯಾ ವ್ಯವಸ್ಥೆ. ನಮ್ಮ ಕರ್ನಾಟಕದಲ್ಲಿ ಒಂದ್ಸಾರಿ ಜಮೀನ್ದಾರಿ ವರ್ಗದ ಅಟ್ಟಹಾಸ ಇದ್ದಂತ ಒಂದು ಗ್ರಾಮದಲ್ಲಿ ಪ್ಯಾಂಟ್ ಹಾಕೊಂಡು ಬಂದಿದ್ದ ಅಂತ ಹೇಳಿ ಒಬ್ಬ ದಲಿತರ ಹುಡುಗನಿಗೆ ಅವನಿಗೆ ಬಟ್ಟೆನೆಲ್ಲ ಬಿಚ್ಚಿ ಅದೇನು ಬಾರ್ಕೋಲ್ ತಗೊಂಡೆಲ್ಲ ಹೊಡೆದಿದ್ದು ನನಗೆ ಇನ್ನೂ ನೆನಪಿದೆ. ಕರ್ನಾಟಕದಲ್ಲೇ ನಡೆದಿತ್ತು. ಗದಗಿನ ಹತ್ರ ಅಂತ ಅಜ್ಜವ್ರು ಹೇಳ್ತಿದ್ದಾರೆ. ದಿನನಿತ್ಯ ಘಟನೆ ಈ ದೇಶದಲ್ಲಿ ದಲಿತರ ಮೇಲೆ. ಇನ್ನೂ ಅವರು ಮನುಷ್ಯರು ಅಂತ ಕಾಣ್ಲಿಕ್ಕೆ ತಯಾರಿಲ್ಲ. ಅವರು ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ವಿಚಾರವಂತರಾಗಿದ್ದಾರೆ, ಉನ್ನತ ಸ್ಥಾನಮಾನಗಳಿಗೆ ಬಂದಿದ್ದಾರೆ, ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ, ಪ್ರತಿಭೆಯನ್ನ ಸಾಬೀತು ಮಾಡಿದ್ದಾರೆ. ಆದ್ರೆ ಮನುಷ್ಯರು ಅಂತ ನಾವು ಟ್ರೀಟ್ ಮಾಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಮನಸ್ಸುಗಳು ಬದಲಾಗ್ತಾ ಇಲ್ಲ ಅಂದ್ರೆ ಅಲ್ವಾ? ಇನ್ನು ಬಡವರ ಗತಿ, ಹಿಂದುಳಿದ ವರ್ಗದಲ್ಲೂ ಅಷ್ಟೇನೆ. ಎಷ್ಟೊಂದು ನೂರಾರು ಜಾತಿಗಳು ಇಲ್ಲಿ ಅಪಮಾನದಿಂದ ಬದುಕ್ತಾ ಇವೆ. ಜಾತಿ ಹೆಸರು ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಟ್ಕೊಳ್ತಾರೆ, ಅಂಜಿಕೆ ಪಟ್ಕೊಳ್ತಾರೆ. ಎಲ್ಲಿ ದಲಿತ ಅಂತ ಹೇಳಿದ್ರೆ, ಅನ್ಟಚಬಲ್ ಅಂತ ಹೇಳಿದ್ರೆ, ಬಾಡಿಗೆ ಮನೆ ಕೊಡಲು ಅಂತ ಹೇಳಿ ನಗರಗಳಲ್ಲಿ ಜಾತಿಯನ್ನೇ ಬದಲಾಯಿಸಿಕೊಳ್ತಾರೆ. ಮುಸಲ್ಮಾನರು ಕೂಡ ಇವತ್ತು ನಗರಗಳಲ್ಲಿ ಮುಸಲ್ಮಾನರಿಗೆ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ. ಅವರು ಇನ್ನೊಂದು ಅನ್ಟಚಬಲ್ ವರ್ಗ ಮಾಡ್ತಾ ಇದ್ದಾರೆ. ಇವತ್ತು ಈ ದೇಶದಲ್ಲಿ ಮುಸಲ್ಮಾನರು ಕೂಡ ಅಸ್ಪೃಶ್ಯ ವರ್ಗವನ್ನಾಗಿ ಹುಟ್ಟು ಹಾಕ್ತಾ ಇದ್ದಾರೆ ಈ ದೇಶದಲ್ಲಿ. ಈ ತರ ಅವರಿಗೆ ಅಧಿಕಾರ ಇಲ್ಲ. ಎಲ್ಲ ಅವ್ರ ಕಡೆಲೇ ಲಕ್ಷ್ಮೀ ಪೂಜೆ ಮಾಡಿಸ್ತಾ ಬಂದ್ರು, ಗಣಪತಿ ಪೂಜೆ ಅವ್ರ ಕಡೆ, ನವಗ್ರಹ ಶಾಂತಿ, ಕಷ್ಟಗಳನ್ನೆಲ್ಲ ಕೊಟ್ಟವ್ರು ಅವರೇ ನಿಮ್ ಕೈಲಿ ನವಗ್ರಹ ಪೂಜೆ ಮಾಡಿಸೋದು. ಆಮೇಲೆ ಈಗ ಸತ್ಯನಾರಾಯಣ ಪೂಜೆ ಶುರು ಮಾಡಿಸಿದಾರೆ ನಿಮ್ ಕಡೆ. ಇಷ್ಟು ದಿನ ಪೂಜೆ ಮಾಡಿದ್ದೆಲ್ಲ ಸುಳ್ಳು ನಾರಾಯಣಗಳು, ಈಗ ಬಾರಿಸ್ತಿರೋದು ಸತ್ಯನಾರಾಯಣ. ತಿಳ್ಕೊರಿ, ಕನಿಷ್ಠ ನಮ್ಮ ಜನಗಳಿಗೆ ಒಂದು ನಾಚಿಕೆ ಬೇಡೇನ್ರಿ? ನಾಚಿಕೆ ಆಗೋದು ಬೇಡವಾ ನಮ್ಮ ಜನಕ್ಕೆ? ನಾನು ಹಾಗೆ ಮಾತಾಡಬಾರ್ದು ನಿಜ, ಆದ್ರೆ ಏನ್ ಮಾಡೋದು? ನೋಡಿ 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 ಏನಪ್ಪ ಇಷ್ಟನಾ? ನಮ್ಮ ಜೀವನ ಇಷ್ಟಲ್ಲೇ ಹೋಗ್ಬಿಡುತ್ತಾ? ನಾವೇನೋ ಬದಲಾವಣೆ ನೋಡಿದ್ರೆ ಸತ್ತು ಹೋಗ್ಬಿಡ್ತೀವ? ನಮ್ಮ ಮುಂದಿನ ತಲೆಮಾರಿನಲ್ಲಾದ್ರೂ ಒಂದು ಒಳ್ಳೆ ಬದಲಾವಣೆ ಆಗೋದು ಬೇಡವಾ? ನಮ್ ಜನ ತಲೆ ಎತ್ತಿ ಬದುಕೋ ಹಾಗೆ ಆಗುವಂತ ಸ್ಥಿತಿ ನಾವು ಕಣ್ಣಿಂದ ನೋಡೋದು ಬೇಡವಾ ಅನ್ನೋ ನೋವಿನಿಂದ ನಾನು ಈ ಮಾತು ಹೇಳ್ತಿದ್ದೇನೆ. ದಲಿತರಿಗೂ ಸತ್ಯನಾರಾಯಣ ಪೂಜೆಗೂ ಏನ್ರಿ ಸಂಬಂಧ? ಇವತ್ತು ಅಡಿಗೆ ಮಾಡ್ಲಿಕ್ಕೆ ಅವರೇ ಬರ್ಬೇಕು, ಸತ್ಯನಾರಾಯಣ ಪೂಜೆಗೆ ಅವರೇ ಬರ್ಬೇಕು, ಮನೆ ಇದಕ್ಕೂ ಅವರೇ ಬರ್ಬೇಕು, ಹೋಮ ಮಾಡಿಸ್ಲಿಕ್ಕೆ ಅವರೇ ಬರ್ಬೇಕು, ಎಲ್ಲಾ ಕಾರ್ಯಗಳಿಗೂ ಅವರೇ ಬರ್ಬೇಕು ಅಂತ ಹೇಳಿದ್ರೆ ಎಷ್ಟು ಕೀಳರಿಮೆಯಿಂದ ನಮ್ಮ ಜನ ನರಳುತ್ತಾ ಇದ್ದಾರೆ ಇವತ್ತು. ಅವ್ರನ್ನೇ ಅನುಸರಿಸಿಕೊಂಡು ಹೋದ್ರೆ, ಅವ್ರ ಹಿಂದೆ ಹೋದ್ರೆ ಅವ್ರ ಸಂಸ್ಕೃತಿ ಶ್ರೇಷ್ಠ. ಹಾಗಾದ್ರೆ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಕಾಲ ಬದುಕಿ ಬಂದಂತ ನಮ್ಮ ಸಂಸ್ಕೃತಿ ಕೀಳಾಗಿತ್ತು. ಹಾಗಾದ್ರೆ ನಮ್ಮ ಆಚಾರ ವಿಚಾರಗಳು ಕೀಳಾಗಿತ್ತು ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ನಮ್ಮ ಹಳ್ಳಿಗಳಲ್ಲಿ ನಾನು ಚಿಕ್ಕವನಾಗಿದ್ದಾಗ ನೋಡಿದ್ದೀನಿ ಹೇಗೆ ದಲಿತರು ಬ್ರಾಹ್ಮಣರ ಕೇರಿಗೆ ಹೋದ್ರೆ ಅವ್ರು ಶುಚಿಗೊಳಿಸ್ತಾ ಇದ್ರು. ದಲಿತರು ಬ್ರಾಹ್ಮಣರು ದಲಿತರ ಕೇರಿಗೆ ಬಂದ್ರೆ ಸಗಣಿ ಹಾಕಿ ಗೂಡಿಸ್ತಾ ಇದ್ರು ನಿಂತ ಜಾಗವನ್ನ. ಅಷ್ಟು ಅಭಿಮಾನಿಸ್ತಿದ್ರು ನಮ್ಮ ಜನ. ಕಣ್ಣಿಂದ ನೋಡಿದ್ದೀನಿ ನಾನು ಇದನ್ನ. ನಮ್ಮನ್ನವರ ಅಸ್ಪೃಶ್ಯರು ಅಂತ ಮಾಡಿದ್ರಲ್ಲ, ಅವರೇ ನಿಜವಾದ ಅಸ್ಪೃಶ್ಯರು. ಅವರನ್ನೇನು ನಮಗೆ ಬೆಳಬಾರ್ದು ಅಂತ ಹೇಳಿ ಸ್ವಚ್ಛಗೊಳಿಸ್ತಿದ್ದಂತಹ ಜನಗಳನ್ನ ನಾನ್ ಕಣ್ಣಿಂದ ನೋಡಿದ್ದೇನೆ ಚಿಕ್ಕವನಾಗಿ. ಅಂತ ಸ್ವಾಭಿಮಾನ ಇತ್ತು ನಮ್ಮ ಜನಗಳಿಗೆ. ಈಗ ಇವತ್ತೆಲ್ಲಿ ಹೋಯ್ತು ವಿದ್ಯಾವಂತರಿಗೆ? ದಲಿತ ನೌಕರರಿಗೆ, ಬಲಿತಿರ್ತಕ್ಕಂಥ ನೌಕರರ ವರ್ಗಕ್ಕೆ, ವಿದ್ಯಾವಂತ ವರ್ಗಕ್ಕೆ ನಮ್ಮ ಹಿಂದಿನವರ ಈ ಸಾಮಾನ್ಯ ಕಾಳಜಿ, ಬದ್ಧತೆ, ಸಾಮಾನ್ಯ ಜ್ಞಾನ ಯಾಕೆ ಇವತ್ತು ಹೋಯ್ತು? ಯಾಕೆ ಮತ್ತೆ ಗುಲಾಮಗಿರಿಗೆ ಹೋಗ್ತಾ ಇದ್ದಾರೆ, ಪರಾವಲಂಬಿಗಳಾಗ್ತಾ ಇದ್ದಾರೆ? ಸತೀಶ್ ಜಾರಕಿಹೊಳಿ ಅವರೇನಂತ ಕಾಣುತ್ತೆ, ಒಂದು ಒಳ್ಳೆ ಮಾತು. ನಾನೊಂದ್ 2-3 ಭಾಷಣಗಳನ್ನ ಇನ್ನೂ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀನಿ. ನೀವು ದೇವಸ್ಥಾನಗಳಿಗೆಲ್ಲ ದುಡ್ಡು ಹಾಕೋದ್ರ ಬದಲಿಗೆ ನಿಮ್ಮ ನೆಮ್ಮದಿಗಾಗಿ ಅದನ್ನ ಒಂದು ನಿಧಿ ಮಾಡಿ ವಿನಿಯೋಗಿಸಿ. ದೇವಸ್ಥಾನಗಳಿಗೆ ಎಲ್ಲ ದುಡ್ಡು ಕೊಡಬೇಡಿ ಅಂತ. ನಾವು 30 ವರ್ಷದಿಂದ ಈ ಮಾತು ಹೇಳ್ತಾನೆ ಇದ್ವಿ, ಬರಿತಾನೆ ಇದ್ವಿ. ಒಬ್ಬ ಜನನಾಯಕ ಈ ಮಾತು ಹೇಳೋ ಕಾಲ ಬಂದು ಅದನ್ನ ನಾವು ನೋಡಿದ್ವಲ್ಲ, ಅದು ನನಗೆ ಸಂತೋಷ ಅಂತ ಅನಿಸ್ತದೆ.
ಮೌಢ್ಯಗಳನ್ನು ಪೋಷಿಸುತ್ತಿರುವ ಮಠಾಧೀಶರ ಕುರಿತು ಬೇಲೂರು ಮಠದ ನಿಜಗುಣಾನಂದ ಸ್ವಾಮೀಜಿಯವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅವರ ಸಾತ್ವಿಕ ಸಿಟ್ಟು ಅಲೆಗಳ ಅಬ್ಬರದಲ್ಲಿ ವ್ಯಕ್ತವಾಗಿ ಜನಸ್ತೋಮವನ್ನು ದಂಗುಬಡಿಸಿದರು. ಮನುಷ್ಯ ಹಣದ ಕಾಯಕದ ಮಾರ್ಗದಿಂದ ಬಂದಿರತಕ್ಕಂಥ ಸಂಪತ್ತನ್ನು ಬಳಸಿಕೊಂಡು ಬದುಕಬೇಕನ್ನತಕ್ಕಂತಹ ಜೀವನದ ಕಡೆಗೆ ಅವನ ಬದುಕಿಲ್ಲ. ಜೀವನ ಕಾಯಕ ಮಾಡಿ ಬದುಕಬೇಕನ್ನತಕ್ಕಂಥ ಪ್ರಜ್ಞೆಯಲ್ಲಿ ಅವನು ಬದುಕ್ತಾ ಇರೋದಿಲ್ಲ. ಇಲ್ಲಿ ಮನುಷ್ಯ ಮುಖ್ಯವಾಗಿ ನಾನು ದುಡಿಲಾರದೆ ಎಲ್ಲವೂ ಬರಬೇಕನ್ನತಕ್ಕಂಥದ್ದು ಅವನಿಗೆ ಬಹಳ ಮುಖ್ಯವಾದಂತ ಒಂದು ಗುರಿ ಇವತ್ತು ನಾವು ಕಾಣುತ್ತಾ ಇದ್ದೇವೆ. ಈ ದುಡಿಯಲಾರದೆ ಬರ್ತಕ್ಕಂತಹ ವ್ಯವಸ್ಥೆಗೆ ಬಹಳ ಅಸ್ತ್ರವಾಗಿ ನಿಂತವರೇ ವೈದಿಕರು. ದುಡಿಯಲಾರದಂತಹ ವಸ್ತುಗಳನ್ನು ಕೊಡ್ಲಿಕ್ಕಾಗಿ ನಿಂತವರೇ ಪುರೋಹಿತಗಾರರು. ದುಡಿಯಲಾರದ ವಸ್ತುಗಳಿಗೆ ನಿಮಗೆಲ್ಲದಕ್ಕೂ ಸಹ ಬೇಕಾಗಿರ್ತಕ್ಕಂಥ ಸಂಪತ್ತನ್ನು ಕೊಡ್ತೇವೆ ಅನ್ನತಕ್ಕಂತಹ ದಾರಿದೀಪವಾಗಿ ನಿಂತವರು ಯಾರು ಅಂದ್ರೆ ಈ ವೈದಿಕ ಸಂಪ್ರದಾಯದವರು. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ನಾವಿಲ್ಲಿ ಯಾರು ಸಹ, ನಾನು ಅದಕ್ಕೆ ತಮಾಷೆಗೆ ಹೇಳ್ತಾ ಇರ್ತೇನೆ, ನಾನು ತಿಂಗಳಾನುಗಟ್ಟಲೆ ಪ್ರವಚನ ಮಾಡ್ತಾ ಇರ್ತೇನೆ, 16,000 ಜನ ಕುಳಿತು ಕೇಳ್ತಾ ಇರ್ತಾರೆ. ನಾನು ಅದಕ್ಕೆ ಹೇಳ್ತಾ ಇರ್ತೇನೆ, ಈ ಹೋರಾಟ ಒಂದು ಮುಖ ಆದ್ರೆ ಇನ್ನೊಂದು ಕಡೆ ಅರಿವಿನ ಪ್ರಜ್ಞೆ ಜಾಗೃತ ಆಗಬೇಕು, ಪ್ರಚಾರದ ಪ್ರಜ್ಞೆ ಜಾಸ್ತಿ ಆಗಬೇಕು. ತಳಮಟ್ಟದಲ್ಲಿ ನಾವು ಜನಗಳ ಹತ್ತಿರ ಹೋಗಿ ನಿಂತ್ಕೊಂಡಾಗ ಮಾತ್ರ ಇದನ್ನು ತೆಗಿಲಿಕ್ಕೆ ಆಗ್ತದೆ. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಭಯ ಇರ್ತದೆ. ಭಯದ ವಾತಾವರಣದಲ್ಲಿ ಬದುಕಿದ್ದಾನೆ ಅವನು. ಅವನಿಗೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಧರ್ಮ ಅಂತಂದ್ರೆ ಹೇರಲ್ಪಟ್ಟಿದ್ದಾರೆ ಅವರ ಮೇಲೆ. ಆ ಏರಲ್ಪಟ್ಟಿರ್ತಕ್ಕಂಥ ಧರ್ಮದಲ್ಲಿ ಅವನು ಬದುಕಿರ್ತಕ್ಕಂಥವನು ಹೊರಗೆ ಬರಬೇಕಾದ್ರೆ ಅವನು ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ಬಹಳ ಚೆನ್ನಾಗಿ ವಿಚಾರ ಮಾಡಬೇಕು. ಬಸವಣ್ಣನವರು ಎಲ್ಲಿಗೆ ಹೋದ್ರು ಅಂತಂದ್ರೆ ಮಾದಾರ ಚೆನ್ನಯ್ಯನ ಕೇರಿಗೆ ಹೋದ್ರು, ಡೋಹಾರ ಕಕ್ಕಯ್ಯನ ಮನೆಗೆ ಹೋದ್ರು, ಹರಳಯ್ಯನ ಮನೆಗೆ ಹೋದ್ರು, ಒಲೆಯರ ನಾಗಯ್ಯನ ಮನೆಗೆ ಹೋದ್ರು, ಮಡಿವಾಳ ಮಾಚಯ್ಯನವರ ಮನೆಗೆ ಹೋದ್ರು, ಅಂಬಿಗರ ಚೌಡಯ್ಯನ ಮನೆಗೆ ಹೋದ್ರೆ ಹೊರತು ಉತ್ತಮರಾಗಿರ್ತಕ್ಕಂತಹ ಬ್ರಾಹ್ಮಣರ ಕೇರಿಗೆ ಬಸವಣ್ಣ ಹೋಗಲಿಲ್ಲ. ಇದು ಬಹಳ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅವ್ರು ಎಲ್ಲಿ ಹೋದ್ರು ಅಂದ್ರೆ ಕೆಳವರ್ಗದವರ ಹತ್ರ ಹೋಗಿ ನಿಂತರು ಬಸವಣ್ಣ. ಕಾರಣ ಏನು ಅಂತಂದ್ರೆ ಅಲ್ಲಿ ಭಕ್ತಿ ಇರ್ತದೆ, ಶಕ್ತಿ ಇರ್ತದೆ, ನಂಬಿಕೆ ಇರ್ತದೆ, ವಿಶ್ವಾಸ ಇರ್ತದೆ. ಅಲ್ಲಿ ಆ ಭಕ್ತಿ, ವಿಶ್ವಾಸ, ನಂಬಿಕೆಯನ್ನ ಪುರೋಹಿತ ವರ್ಗದವರು ಒಂದು ವ್ಯಾಪಾರೀಕರಣವಾಗಿ ಬಂಡವಾಳ ಆಗಿ ಮಾಡಿಕೊಂಡ್ರು ಈ ದೇಶದೊಳಗಡೆ. ಇದು ಬಹಳ ದೊಡ್ಡ ದುರಂತವಾದಂತ ಒಂದು ವಾತಾವರಣ. ಇಷ್ಟೊತ್ತು ನೀವೆಲ್ಲರೂ ಕೇಳಿದಿರಿ. ಏನೇನು ನಡೀತಿದೆ ಅಂತ ಹೇಳೋದು ಬೇಕಾಗಿಲ್ಲ, ಏನೇನು ಮಾಡ್ತಾರೆ ಅಂತ ಹೇಳೋದು ಬೇಕಾಗಿಲ್ಲ. ಅದಕ್ಕಾಗಿ ನಾನು ನನ್ನಲ್ಲಿ ವಿನಂತಿ, ವೇದಿಕೆ ಮೇಲೆ ಕರ್ನಾಟಕದಲ್ಲಿರ್ತಕ್ಕಂತಹ ಮಠಾಧೀಶರ ಮನಸ್ಸುಗಳು ಬದಲಾಗಬೇಕು. ಸಮಾಜಮುಖಿ ಚಿಂತನೆಯ ಕೂಡಲ ಸಂಗಮ ಪಂಚಮಸಾಲಿ ಮಠದ ಜಯಮೃತ್ಯುಂಜಯ ಸ್ವಾಮೀಜಿಯವರು ತಮ್ಮ ಆಶಯಗಳನ್ನು ಹಾಡಿನ ಮೂಲಕ ವ್ಯಕ್ತಪಡಿಸಿದ್ದು ಅತ್ಯಂತ ವಿಶೇಷವಾಗಿತ್ತು. ದೇಶಕೋಶಗಳ ತಿಳಿದು, ಜನರ ದುಃಖಗಳ ತಿಳಿದು, ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಕಷ್ಟ. ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಕಷ್ಟ. ಹೌದು, ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ಪೆರಿಯಾರ್, ಜ್ಯೋತಿಬಾ ಫುಲೆ, ಕಾರ್ಲ್ ಮಾರ್ಕ್ಸ್ನ ಆದರ್ಶಗಳನ್ನು ಮರೆತು ದಾರಿ ತಪ್ಪಿರುವ ಈ ಸಮಾಜದಲ್ಲಿ ಎಚ್ಚರ ಮೂಡಿಸುವ ಕಾರ್ಯ ಬೆಳಗಾವಿಯಲ್ಲಿ ನಡೆಯಿತು. ಗುಲ್ಬರ್ಗಾ ಜಿಲ್ಲೆಯ ಮಳಕೇಡದಿಂದ ಆಗಮಿಸಿದ್ದ ಹಜರತ್ ಸೈಯದ್ ಶಾಹಾ ಮುಸ್ತಫಾ ಖಾದ್ರಿಯವರು ಕೂಡ ಇದೇ ಸಂದೇಶವನ್ನು ಜನರಿಗೆ ನೀಡಿದರು. ಬಸವಣ್ಣವರು ಕೂಡ ಬಹಳ ಸುಂದರವಾಗಿ ಹೇಳ್ಯಾರ. ಜಗದಗಲ ಮಿಗಿಲಗಲ ನಿಮ್ಮಗಲ, ಪಾತಾಳಿಂದ ತತ್ತ ಈ ನಿಮ್ಮ ಶ್ರೀಚರಣ, ಆಕಾಶದಿಂದ ತತ್ತ ಈ ನಿಮ್ಮ ಶ್ರೀಮುಕುಟ, ಕೂಡಲ ಸಂಗಮ ಲಿಂಗವೇ ನೀನು ಅಗಮ್ಯ, ಅಗೋಚರ, ಅಪ್ರತಿಮ, ನನ್ನ ಕರಸ್ಥಲಕ್ಕೆ ಬಂದು ಚುಳುಕಾಡಿ ಅಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದರು. ಎಷ್ಟು ಸುಂದರವಾದಂತಹ ಮಾತದು. ಯಾಕಂದ್ರೆ ನಾವು ಕಣ್ಣಿಗೆ ಕಾಣೋದೆಲ್ಲ ದೇವರಂತ ತಿಳ್ಕೊಂಡಿವಿ, ಆದ್ರೆ ನಮ್ಮಲ್ಲೇ ದೇವರಿದ್ದದ್ದು ನಾವು ಅರ್ಥ ಮಾಡ್ಕೊಂಡಿಲ್ಲ. ಅದು ಒಂದು ನಮ್ಮ ದುರ್ದೈವ ಅಥವಾ ವಿಪರ್ಯಾಸ. ಯಾಕಂದ್ರೆ ಇಂಥ ವೈದಿಕರು ಕೆಲವು ಆ ಧರ್ಮದ ಪ್ರಚಾರಕ ಮಾಡತಕ್ಕಂಥ ಮುಖಂಡ್ರೆ ಅಂತ ಅನ್ಸ್ಕೊಂಡ್ರಲ್ಲ, ನಮ್ಮಂತ ಮುಖಂಡ್ರೆ ಈ ಧರ್ಮವನ್ನು ಕೆಡ್ತಾ ಇದ್ದಾರೆ. ಧರ್ಮದಲ್ಲಿ ಅವೈಜ್ಞಾನಿಕತೆಯನ್ನು ತಂದು ತನ್ನದೇ ಆದ ಒಂದು ದಿಶೆಯಲ್ಲಿ ಅವರನ್ನು ಒತ್ತೊಯ್ದು ಸುಲಿಗೆ ಮಾಡತಕ್ಕಂಥ ಕೆಲಸ
ಕೆಲವೊಂದು ಮಠಗಳಲ್ಲಿ ಮತ್ತು ಕೆಲವೊಂದು ದರ್ಗಾಗಳಲ್ಲಿ ನಡೆದವು. ಈಗ ಗುಲ್ಬರ್ಗಾ ಜಿಲ್ಲೆಯಲ್ಲಿ 2 ದರ್ಗಾ ಅದಾವು. ಆಳಂದದಲ್ಲಿ ಲಾಳ್ಳೆ ಮಶಾಕ್ ದರ್ಗಾ ಮತ್ತು ಕೂಗಿಯಲ್ಲಿ ಚಂದಾ ಹುಸೇನಿ ದರ್ಗಾ. ಆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವು ಮುಸಲ್ಮಾನರು ಒಂದು ಅಂಧವಿಶ್ವಾಸ ಇದೆ. ಯಾರ ಮನಿ ದೇವರು ಲಾಳೆ ಮಶಾಕ್ ಅದಾರ, ಯಾರ ಮನಿ ದೇವರು ಲಾಳೆ ಮಶಾಕ್ ಚಂದಾ ಹುಸೇನಿ ಅದಾರ, ಅವ್ರೊಬ್ರಿಗೊಬ್ರು ಸಂಬಂಧ ಬೆಳೆಸಂಗಿಲ್ಲ, ಬೀಗಸ್ತನ ಮಾಡಂಗಿಲ್ಲ. ಅದನ್ನು ಮುರಿಯುವ ಸಲುವಾಗಿ ನಾನು ಸುಮಾರು ಒಂದು 30 ಮದುವೆ ಮಾಡಿದ್ದೇನೆ ಆ ಸೇಮ್ ಇರ್ತಕ್ಕಂಥ ಆ ಸಮುದಾಯಕ್ಕೆ. ಇಲ್ಲಿವರೆಗೆ ಬಹಳ ಸೌಖ್ಯವಾಗಿದ್ದಾರೆ, ಬಹಳ ಸುಂದರವಾದಂತಹ ಜೀವನ ಅವ್ರು ಕಳೀತಾ ಇದ್ದಾರೆ. ಯಾರೂ ಸತ್ತಿಲ್ಲ, ಅವ್ರು ಯಾರಿಗೂ ಯಾವುದೇ ಕೇಡಾಗಿಲ್ಲ. ರುದ್ರಭೂಮಿಯಲ್ಲಿ ಮೌಢ್ಯ ವಿರೋಧಿ ಕಾರ್ಯಕ್ರಮವನ್ನ ಸಂಘಟಿಸುವ ದಿಟ್ಟತನ ತೋರಿದ ಕಾರ್ಯಕ್ರಮದ ರೂವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಲ್ಲರಿಗಿಂತ ಕೊನೆಗೆ ವೇದಿಕೆ ಏರಿದರು. ಸಮಾವೇಶದ ಮುಂದುಗಡೆ ಚಿತಾಗಾರದಲ್ಲಿ ಮೃತದೇಹಗಳ ಅಂತ್ಯಕ್ರಿಯೆ ನಡೆಯುತ್ತಿದ್ದರೆ ಸತೀಶ್ ಜಾರಕಿಹೊಳಿ ಅವರು ಮೌಢ್ಯಗಳ ಅಂತ್ಯಕ್ರಿಯೆ ಮಾಡಿದ ಖುಷಿಯನ್ನು ತಮ್ಮ ಜನರೊಂದಿಗೆ ಹಂಚಿಕೊಂಡರು. ಈ ಕಾರ್ಯಕ್ರಮವನ್ನು ಸ್ಮಶಾನಲ್ಲಿ ಇಟ್ಟುಕೊಳ್ಳಿಕ್ಕೆ ಮುಖ್ಯ ಕಾರಣ, ಸುಮಾರು 20-25 ವರ್ಷದಿಂದ ಈ ಮಹಾನ್ ನಾಯಕರ ವಿಚಾರಗಳನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಅವರ ಹೋರಾಟದ ವಿಚಾರ ಈ ಸಮಾಜವನ್ನ ಶೋಷಣೆ ಮುಕ್ತ ಮಾಡಬೇಕು ಅನ್ನೋ ಅವ್ರ ಕಲ್ಪನೆ ಇತ್ತು. ಈ ಶೋಷಣೆ ಆಗಲಿಕ್ಕೆ ಮುಖ್ಯವಾದ ಕಾರಣ ಮೂಢನಂಬಿಕೆಯಿಂದ ಬಡತನ, ಶಿಕ್ಷಣದಿಂದ ವಂಚಿತ, ಆರ್ಥಿಕದಿಂದ ವಂಚಿತ, ಎಲ್ಲರಿಂದ ವಂಚಿತ ಅಂತ ನಾವು ಭಾವನೆಯಿಂದ ಇದನ್ನ ಪ್ರಯೋಗವನ್ನ ನಾವು ಸ್ಮಶಾನದಿಂದ ಮಾಡಬೇಕಂತ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಪ್ರಮುಖ ಕಾರಣ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಅಂಬೇಡ್ಕರ್ ಅವರು ಕೂಡ ಸುಮಾರು ವರ್ಷಗಳ ಕೂಡ ಈ ಶೋಷಿತ ಸಮುದಾಯದ ಜನರ ಪ್ರಗತಿಗೆ ಅವ್ರ ಏಳಿಗೆಗೆ ಬಹಳಷ್ಟು ಹೋರಾಟವನ್ನು ಮಾಡಿದ್ರು. ಅವ್ರು ಹೇಳಿದ್ರ ಕೊನೆಯ ಗಳಿಗೆಯಲ್ಲಿ ಈ ಶೋಷಿತವಾದ ಸಮುದಾಯದ ರಥವನ್ನ ಇಲ್ಲಿವರೆಗೆ ನಾ ತಂದಿದ್ದೇನೆ, ಸಾಧ್ಯಾರೆ ನೀವು ಮುಂದುವೈರಿ, ಇಲ್ಲ ಹಿಂದಕ್ಕೆ ಒಯ್ಬೇಡ ಅನ್ನೋ ಮಾತನ್ನ ಹೇಳಿದ್ರು. ಅದಕ್ಕಾಗಿ ಅವರ ಕೊನೆಯ ದಿವಸ ಇವತ್ತು ಅವ್ರು ನಮ್ಮನ್ನು ಬಿಟ್ಟು ಹೋಗಿದ ಕೊನೆಯ ದಿವಸ. ಅದಕ್ಕಾಗಿ ಈ ರಥವನ್ನು ನಾವು ಎಳಿಲಿಕ್ಕೆ ಎಲ್ಲರೂ ಸಿದ್ಧರಿದ್ದು ಅಂತ ಕಾರಣಕ್ಕಾಗಿ ಈ ದಿನವನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ. ಸುಮಾರು 1000 ಅಥವಾ 2000 ವರ್ಷಗಳ ಹಿಂದೆ ಈ ದೇಶಕ್ಕೆ ಆರ್ಯರು ಬರೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ದ್ರಾವಿಡರು ಇರ್ಬೋದು, ಸಿಂಧು ನದಿ ಸಂಸ್ಕೃತಿ ಇರ್ಬೋದು, ಇಲ್ಲಿ ಯಾವುದೇ ದೇವರ ಪೂಜೆಗಳಾಗ್ಲಿ ಅಥವಾ ದೆವ್ವ ಅನ್ನೋದು ಶಬ್ದ ನಮ್ಮ ದೇಶದಲ್ಲಿ ಇರ್ಲಿಕ್ಕೆ ಅನ್ನೋದು ನಾವು ಮೊದಲು ತಿಳ್ಕೋಬೇಕಾಗ್ತದೆ. ಆರ್ಯರು ಯಾವಾಗ ಅಲ್ಲಿ ಬಂದ್ರೆ ನಮ್ಮ ದೇಶಕ್ಕೆ ಅವ್ರ ಜೊತೆನೆ ಈ ಮೂರ್ತಿ ಪೂಜೆಗಳನ್ನ, ದೇವರ ಜೊತೆಗೆ ದೆವ್ವಗಳನ್ನ ಸೃಷ್ಟಿ ಮಾಡಿ ನಮ್ಮನ್ನ ಶೋಷಣೆ ಮಾಡಲಿಕ್ಕೆ, ನಮ್ಮನ್ನ ಹೆದರಿಸುವಂತ ಕೆಲಸ ಪ್ರಾರಂಭ ಮಾಡಿದ ಒಂದು ಸಣ್ಣ ಬಹಳ ಚಿಕ್ಕದಂತ ಕತೆ. ಆದ್ರೆ ಇವತ್ತು 1000 ವರ್ಷಗಳ ನಂತರ ಇದು ಬಹಳ ಬೃಹತ್ತಾಕಾರಾಗಿ ಬೆಳೆದ ಇವತ್ತು ನಮ್ಮನ್ನ ಎಲ್ಲಾ ರೀತಿಯಿಂದ ಶೋಷಣೆ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂಚೆ ಇವತ್ತಿನ ನಾವು ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಕಜಕಿಸ್ತಾನ ಇರ್ಬೋದು, ಇಸ್ರೇಲ್ ಇರ್ಬೋದು, ಬಹುಶಃ ಮೂಲ ಆರ್ಯರು, ಪುರೋಹಿತ, ಇವತ್ತಿನ ಬ್ರಾಹ್ಮಣರು ಏನತಿ ಬಹುಶಃ ಮೂಲತಃ ಆ ದೇಶಗಳಿಂದ ನಮ್ಮ ದೇಶಕ್ಕೆ ವಲಸೆ ಬಂದವರು. ಇವ್ರು ಬಂದಾಗ ನಮ್ಮ ಜನತೆ ಬಹಳ ಬಹಳ ಕಡಿಮೆ ಸಂಖ್ಯೆ ಇದ್ರು, ಮುಗ್ದಿದ್ರು. ಇರಾನ್ ನಲ್ಲಿ ಒಂದು ಸಂಸ್ಕೃತಿ ಇತ್ತು, ಅಲ್ಲಿ ಗುಂಪುಗಳಾಗಿದ್ದು. ಒಂದು ಇಲ್ಲಿ ಹಂಗ ನಾವು ಇವತ್ತು ರಾಜರ ಮಹಾರಾಜರ ಅಂತ ಕೇಳ್ತೀವಿ, ಒಂದೊಂದು ಸಣ್ಣ ಸಣ್ಣ ಗುಂಪುಗಳಾಗಿ ಅವತ್ತಲ್ಲಿ ಹೋರಾಟ ಮಾಡ್ತಿದ್ರು. ಆ ಹೋರಾಟದಲ್ಲಿ ಯಾರಲ್ಲಿ ಸೋತ್ರೆ ಆ ದೇಶವನ್ನ ಬಿಟ್ಟು ಹೋಗ್ಬೇಕು, ಅವರಿಂದ ದೂರ ಹೋಗ್ಬೇಕಂತ ಅಲ್ಲಿ ಒಂದು ಕಾನೂನನ್ನ ಇತ್ತು, ಜಾರಿಯಲ್ಲಿತ್ತು. ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಒಂದು ಕಾನೂನು ಇತ್ತು. ಅಲ್ಲಿ ಯಾರು ಸೋಲ್ತಾರ ಅವರು ತಮ್ಮನ್ನ ಬದುಕಲಿಕ್ಕೆ ಬೇರೆ ಬೇರೆ ದೇಶಗಳಿಗೆ ದೂರದಿಂದ ಹುಡುಕೋತಾ ಬರುವಂತ ಒಂದು ಪರಿಪಾಠ ಇತ್ತು. ಅವಾಗೆ ಬಹಳಷ್ಟು ಜನ ಸೋತಾಗ ಮೇಲಿಂದ ಬಂದಾಗ ಈ ಭಾರತ ದೇಶವನ್ನ ನೋಡಿದ್ರು. ಇಲ್ಲಿರುವಂತ ಸಂಪತ್ತು, ಸಮೃದ್ಧಿ, ಇಲ್ಲಿರುವಂತ ವ್ಯವಸ್ಥೆ ಮತ್ತು ವಿಶೇಷವಾಗಿ ಮುಗ್ಧ ಜನರನ್ನು ನೋಡಿ ನಾವಿಲ್ಲೇ ನೆಲೆಸಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಯಾವಾಗ ಸೋತಂಗ ಗುಂಪುಗಳೆಲ್ಲ ಅವು ನಮ್ಮ ಭಾರತದ ಮೂಲೆಗಳಲ್ಲಿ ಹೋಗಿ ನಂತರ ಅವರೆಲ್ಲ ಬಹುಶಃ 100-200 ಜನ ಒಂದು ಗುಂಪಾಗಿ ಬರ್ತಾ ಇರ್ಬೋದು ಆವಾಗಿನ ಕಾಲಗಳಲ್ಲಿ. ಸೊ ನಾವು ರಕ್ಷಣೆ ಹೆಂಗ್ ಮಾಡ್ಕೋಬಹುದು, ಇಲ್ಲಿ ಬಹುಸಂಖ್ಯಾತ ಇರುವಂತ ಈ ದ್ರಾವಿಡರು ಇರ್ಬೋದು ಅಥವಾ ಮೂಲ ನಿವಾಸಿಗಳು ಇರ್ಬೋದು, ಇವ್ರೇನಾರ ಒಂದು ಗೂಡಿದ್ರೆ ಅಥವಾ ಇವ್ರು ನಮ್ಮ ವಿರುದ್ಧ ತಿರುಗಿ ಬಿದ್ರೆ ಬಹುಶಃ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಕಲ್ಪನೆಯಿಂದ ಬಹುಶಃ ಈ ಜನರನ್ನ ಯಾವ ರೀತಿ ನಾವು ಶೋಷಣೆ ಮಾಡಬೇಕು, ಯಾವ ರೀತಿ ಇವರನ್ನ ನಾವು ಹೆದರಿಸಬೇಕು ಅನ್ನೋ ಕಲ್ಪನೆ ಬಹುಶಃ ಆ ದಿನಗಳಿಂದ ಈ
ಆರ್ಯರಿಗೆ ಬಂದಾಗ ಇದನ್ನು ಯಾವ ರೀತಿ ಹೆದರಿಸಬೇಕನ್ನೋ ಕಲ್ಪನೆ ಬಹುಶಃ ಅವಾಗೆ ದೇವರನ್ನ ಸೃಷ್ಟಿ ಮಾಡೋದು. ದೇವರ ಜೊತೆ ದೇವರನ್ನು ಕೂಡ ಸೃಷ್ಟಿ ಮಾಡೋದು. ಹೆಂಗ ಆಡಳಿತ ಪಕ್ಷ ಇರ್ತೈತೆ ಅದ್ರ ಜೊತೆ ವಿರೋಧ ಪಕ್ಷ ಅಂದಂಗೆ ದೇವರು ಆಡಳಿತ ಪಕ್ಷ, ದೇವು ವಿರೋಧ ಪಕ್ಷ. ಇದನ್ನ ಅವಾಗೆ ಬ್ರಾಹ್ಮಣರ ಕಲ್ಪನೆ. ಅದು 3000 ವರ್ಷಗಳಿಂದ ಕಲ್ಪನೆ ಮಾಡಿದ್ರು ಅವ್ರು. ಅದರಿಂದ ಶೋಷಣೆ ಮಾಡಬೇಕು, ಇಲ್ಲ ತಪ್ಪಿಸೋದು ಬಂದ್ರೆ ಈ ಕಡೆ ಮಾಡಬೇಕು ಅನ್ನೋದು ಅವ್ರ ಕಲ್ಪನೆ. ಇದೇನವರು ನಮಗೆ ಹೆದರ್ಸ್ಲಿಕ್ಕೆ ಮಾಡಿದಷ್ಟೇ. ಇವರು ಒಂದು ಗೂಡು ಬಾದನ್ನು ಕಾರಣಕ್ಕಾಗಿ ನಾವು ಹೆದರ್ಸ್ಲಿಕ್ಕೆ ಮಾಡಿದ ಒಂದು ಸಣ್ಣ ಘಟನೆ ಇವತ್ತು ಬಹಳ ದೊಡ್ಡದಾಗಿ ಬೆಳೆದ ಇಡೀ ನಮ್ಮ ವ್ಯವಸ್ಥೆಯನ್ನ ಬಲಿ ಕೊಡುವಂತ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಶೋಷಿತರು ಜಾಗೃತಗೊಳ್ಳಬೇಕು, ವೈಚಾರಿಕವಾಗಿ ಗಟ್ಟಿಯಾಗಬೇಕು, ಸ್ವಾಭಿಮಾನಿಗಳಾಗಬೇಕು, ಸ್ವಾವಲಂಬಿಗಳಾಗಿ ಅಧಿಕಾರ ಚಲಾಯಿಸುವ ಸಾಮರ್ಥ್ಯ ಪಡೆಯಬೇಕು. ಆಗ ಮಾತ್ರ ಅಂಬೇಡ್ಕರ್ ಅವರ ಕನಸಿನ ಸಮಾಜ ನಿರ್ಮಾಣವಾಗಲು ಸಾಧ್ಯ. ಹೀಗೆ ಹೇಳುವ ಮೂಲಕ ಅವರು ನೆರೆದಿದ್ದ ಅಗಾಧ ಜನಸ್ತೋಮದಲ್ಲಿ ವೈಚಾರಿಕತೆಯ ಕಿಡಿಯನ್ನು ಹೊತ್ತಿಸುವಲ್ಲಿ ಯಶಸ್ವಿಯಾದರು. ಬೆಳಗಾವಿಯ ರುದ್ರಭೂಮಿ ಒಂದು ಅಮೋಘ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ಚಿತಾಗಾರದಲ್ಲಿ ಸರಣಿಯಾಗಿ 6 ಮೃತದೇಹಗಳ ಅಂತ್ಯಕ್ರಿಯೆ ನಡೆದು ಹೋಯಿತು. ದಗದಗನೆ ಉರಿಯುತ್ತಿದ್ದ ಚಿತಾಗಾರದ ಬೆಂಕಿಯ ಜೊತೆಗೆ ನೆರೆದಿದ್ದ ಜನಸ್ತೋಮದ ಒಡಲಲ್ಲಿ ವಿಚಾರ ಕ್ರಾಂತಿಯ ಬೆಂಕಿ ಹೊತ್ತಿಕೊಂಡಿತ್ತು. ಶಿಕ್ಷಕಿಯಾಗಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಕಾರ್ಯಕ್ರಮಗಳ ಮಕ್ಕಳ ದಿನಾಚರಣೆ ಪ್ರಯುಕ್ತ ನಡಿಬೇಕು ಅಂತ ನಾನು ಬಯಸ್ತೀನಿ. ಈ ಹಿರಿಯರಲ್ಲಿ ಆ ರೀತಿ ಭಾವನೆಗಳು ಅಷ್ಟೊಂದು ಇದು ಆಗ್ತಾವಿಲ್ಲೋ ಗೊತ್ತಿಲ್ಲ. ಆದ್ರೆ ಮಕ್ಕಳಲ್ಲಿ ಈ ಭಾವನೆಯನ್ನು ನಾವು ಮೂಡಿಸಿದ್ವು ಅಂದ್ರೆ ಮಕ್ಕಳು ಮುಂದೆ ಸಮಾಜವನ್ನು ನಿರ್ಮಾಣ ಮಾಡುವಂತವ್ರು. ಅದಕ್ಕಾಗಿ ಮಕ್ಕಳಲ್ಲಿ ಈ ಭಾವನೆಯನ್ನ ಬೆಳೆಸಬೇಕು ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ಒಂದು ಈ ಸ್ಮಶಾನದಲ್ಲಿ ಬೆಳಗಾವಿ ಒಂದು ನಗರದಲ್ಲಿ ನಡೆದಂತ ಈ ಕಾರ್ಯಕ್ರಮ ಇತಿಹಾಸವನ್ನ ನಿರ್ಮಿಸಿದಂತ ಕಾರ್ಯಕ್ರಮ. ಅತ್ಯಂತ ಮಹತ್ವವಾದಂತ ಘಟ್ಟ ಅಂತಂದ್ರೆ ಈ ಯುವಕರಲ್ಲಿ ಈ ಮೂಢನಂಬಿಕೆ ಅನ್ನೋದು ಏನಿದೆ, ಯುವಕರಲ್ಲಿ ಒಂದು ಬದಲಾವಣೆಯ ಒಂದು ಗಾಳಿ ಇವತ್ತು ತುಂಬಾ ಬೀಸ್ತಾ ಇದೆ. ಯಾಕಂತಂದ್ರೆ ನಮ್ಮನ್ನ ಇಷ್ಟು ಜ್ಞಾನ ಭಗವಂತ ನಮಗೆಲ್ಲ ಕೊಟ್ಟು ಒಂದು ಈ ಬಂಡವಾಳಶಾಹಿಗಳು ಪೌರತ್ವಶಾಹಿಗಳು ನಮ್ಮನ್ನ ಬಲಿಪಶುನಾಗಿ ಮಾಡಿದ್ರು. ಇವತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಒಂದು ನೇತೃತ್ವದಲ್ಲಿ ನಡೆದಂತ ಈ ಕಾರ್ಯಕ್ರಮ ನಮ್ಮನ್ನೆಲ್ಲ ಕಣ್ಣು ತರಿಸಿದೆ. ನಾವೆಲ್ಲ ಯುವಕರು ಇವತ್ತು ಈ ಮೂಢನಂಬಿಕೆಯನ್ನ ಧಿಕ್ಕರಿಸಿ ಇದನ್ನ ರಾಜ್ಯಾದ್ಯಂತ ನಾವು ಇಲ್ಲಿ ಎಷ್ಟು ಜನ ಯುವಕರು ಬಂದಿದ್ದೀವಿ, ಒಬ್ಬ ಯುವಕ ಒಂದು 20 ಜನಕ್ಕೆ ನಾವು ಇಲ್ಲಿ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ತಿಳುವಳಿಕೆಯನ್ನು ಮೂಡಿಸಿ ನಿರಂತರವಾದಂತ ಈ ಕಾರ್ಯಕ್ರಮ ಪ್ರತಿ ಒಂದು ಗ್ರಾಮಕ್ಕೂ ಕೂಡ ಇದನ್ನ ಮುಟ್ಟಿಸುವಂತ ವ್ಯವಸ್ಥೆಗಳನ್ನ ನಾವೆಲ್ಲ ಯುವಕರು ಮಾಡ್ತೀವಿ. ಇದು ಒಳ್ಳೆಯ ಕಾರ್ಯಕ್ರಮ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ ಚಿಕ್ಕಮಗಳೂರಿಂದ ಬಂದಿದ್ದೀನಿ. ಇವತ್ತು ಡಿಸೆಂಬರ್ ಅಂಬೇಡ್ಕರ್. ಹೌದು, ಈ ಅಭಿಪ್ರಾಯಗಳು ಇವರಿಬ್ಬರಿಗೆ ಸೀಮಿತವಲ್ಲ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾವಿರಾರು ಜನರಲ್ಲಿ ವೈಚಾರಿಕತೆಯ ಕಿಡಿ ಹೊತ್ತಿಕೊಂಡಿತು. ಈ ಬೆಳಕು ಕನ್ನಡ ನಾಡಿನ ಹಳ್ಳಿಗಳಲ್ಲೂ ವ್ಯಾಪಿಸಲಿದೆ. ಈ ನಾಡಿನ ಜನ ಮೌಢ್ಯಗಳ ಬಲೆಯಿಂದ ಹೊರಬಂದು ಸ್ವಾಭಿಮಾನದ ಕಹಳೆಯನ್ನು ಮೊಳಗಿಸಲಿದ್ದಾರೆ. ತನ್ನ ತಾನರಿತು ತಾನ್ಯಾರೆಂದು ತಿಳಿದೊಡೆ ತಾನೆ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಮರ ದೇವರಲ್ಲ, ಮರ ದೇವರಲ್ಲ, ಮರ ದೇವರಲ್ಲ, ಮರ ದೇವರಲ್ಲ, ಮರ ದೇವರಲ್ಲ, ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ದೇವರಲ್ಲ, ದೇವರಲ್ಲ.